ಕೆಆರ್ ಪೇಟೆ ಎಪಿಎಂಸಿ ಆವರಣದಲ್ಲಿ ಸ್ಥಾಪಿಸಿರುವ ಉಂಡೆ ಕೊಬ್ಬರಿ ಖರೀದಿ ಕೇಂದ್ರದ ಫ್ರೂಟ್ ಐಡಿಯಲ್ಲಿ ಹೆಸರು ನೋಂದಾಯಿಸಲು ರೈತರ ನೂಕುನುಗ್ಗಲು. ಹನುಮಂತನ ಬಾಲದಂತೆ ಬೆಳೆದಿರುವ ರೈತರ ಸರತಿಯ ಸಾಲು ಭುಗಿಲೊಡೆದ ರೈತರ ಆಕ್ರೋಶ. ಕರ್ನಾಟಕ ರಾಜ್ಯ ಸರ್ಕಾರವು ಕೊಬ್ಬರಿ ಖರೀದಿಗೆ ಬೆಂಬಲ ಬೆಲೆ ಘೋಷಿಸಿರುವ ಹಿನ್ನೆಲೆಯಲ್ಲಿ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಕೊಬ್ಬರಿ ಖರೀದಿ ಕೇಂದ್ರ ಆರಂಭವಾಗಿದ್ದು, ರೈತ ಬಾಂಧವರು ತಮ್ಮ ಹೆಸರನ್ನು ಫ್ರೂಟ್ಸ್ ಐಡಿಯಲ್ಲಿ ನೋಂದಾಯಿಸಲು ಒಮ್ಮೆಲೆ ಮುಗಿಬಿದ್ದಿರುವುದರಿಂದ ನೋಂದಣಿ ಕೇಂದ್ರದ ಆಭರಣದಲ್ಲಿ ನೂಕುನುಗ್ಗಲು ಉಂಟಾಗಿದೆ. ಕಡಿಮೆ 300-350 ಜನ ಅವರ ಒಂದು ಕೌಂಟರ್ ಆ ಕಾರಣಕ್ಕೂ ಸರಿ ಹಾಕಿಲ್ಲ. ಮೊದಲು ನಿಜವಾದ ರೈತರಿಗೆ ನ್ಯಾಯ ಸಿಗಬೇಕು ಅಂದ್ರೆ ಇನ್ನೊಂದು ಕೌಂಟರ್ ಮಾಡಿ ಮೊದಲು ಎಲ್ಲರಿಗೂ ಇದು ಮಾಡಿ ಏನ್ ವ್ಯವಸ್ಥೆ ವ್ಯವಸ್ಥೆ ಮಾಡಿದೇನು ಮಾಡಕ್ಕೆ ತಹಸೀಲ್ದಾರ್ ಅಲ್ಲಿ ತಾಲೂಕಿನಾಗ ಏನಾರು ಒಂದು ನೆರಳು ವ್ಯವಸ್ಥೆ ಮಾಡ್ಕೊಳ್ಳಕ್ಕೆ ಎಷ್ಟು ಜನ ನಿಂತ್ಕೊಂಡ್ರೆ ಏನು ಜಾಸ್ತಿ ಮಾಡಕ್ ಹೇಳಿ ಒಂದೇ ಕ್ರೌಡ್ ಒಂದೇ ಸಿಸ್ಟಮ್ ಮಾಡಿಕೊಂಡು 250-400 ಜನ ನಿಂತವ್ರಲ್ಲ. ಏನ್ ಸಿಸ್ಟಮ್ ಮಾಡ್ತಾರೆ ಅಲ್ಲಿ? ಒಂದು ಸಿಸ್ಟಮ್ ಒಬ್ರದ್ದು ಐಡಿ ಕೊಡ್ಬೇಕು ಅಂದ್ರೆ 10 ನಿಮಿಷ ತಗೋತಾ ಇದಲ್ಲ. ಒಬ್ರಿಗೆ ಒಂದು ದಿನಕ್ಕೆ ಎಷ್ಟಾಗತ್ತಾರೆ ಹಂಗಾದ್ರೆ? ಈ ಕ್ರೌಡ್ ಅಲ್ಲಿ ಯಾವಾಗ ಕ್ಲಿಯರ್ ಆಗೋದು? ಅಧಿಕಾರಿಗಳು ಇದ್ರ ಬಗ್ಗೆ ಏನು ಗಮನ ತಗೊಳಕಿರೋ ದುಡ್ಡು ಮಾತ್ರ ತಗೋತಾ ಇರ್ತಾರೆ. ಇಲ್ಲಿ ರೈತರು ಮಾತ್ರ ಹಿಂಗೆ ಒಣಗ್ತಾ ಇರ್ಬೇಕು. ಇದಕ್ಕೆ ಕೇಳಕ್ ಹೋದ್ರೆ ಹಿಂಗೆ ಅಂತ ಮಾತಾಡ್ತಾರೆ. ಒಂದ್ ಎಳ್ಳಿ ವ್ಯವಸ್ಥೆ ಇಲ್ಲ ಒಬ್ಬ ರೈತರಿಗೆ. ಇಲ್ಲಿ ಅವ್ರು ಬಂದಿಲ್ಲಿ ಪರಿಶೋಧನೆ ಮಾಡಿ ನೋಡ್ಬೇಕು ಎಷ್ಟು ಜನ ನಿಂತವ್ರೆ, ಏನು ಏನು ವ್ಯವಸ್ಥೆ ಮಾಡ್ಬೇಕಂತ ಅವರು ಮಾಡ್ಬೇಕು. ಸರ್ ಇನ್ನೊಂದು ಸಿಸ್ಟಮ್ ಅನ್ನು ಮಾಡಬೇಕು. ಯಾಕೆಂತಂದ್ರೆ ಸಿಕ್ಕಾಪಟ್ಟೆ ರಶ್ ಇದೆ, ಮತ್ತೆ ಬೇಗ ಮಾಡ್ತಾ ಇಲ್ಲ. ಎಲ್ಲ ಎಲ್ಲರೂ ಬಿಸಿಲಲ್ಲಿ ನಿಂತಿದ್ದಾರೆ. ಎಲ್ಲ ಜನರಿಗೆ ರೈತರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಮತ್ತು ಕೊಬ್ಬರಿ ಮಂಡಿಯವ್ರದ್ದು ಹಾವಳಿ ಜಾಸ್ತಿ ಆಗ್ತಾ ಇದೆ. ಕೊಬ್ಬರಿ ಮಂಡಿಯವರು ಬೇರೆ ರೈತರು ಕರ್ಕೊಬಂದು ಎಲ್ಲ ರಿಜಿಸ್ಟ್ರೇಷನ್ ಮಾಡಿಸ್ತಾ ಇದ್ದಾರೆ. ಅದರಿಂದ ನಾವು ಮುಂಚೆನೇ ರಿಜಿಸ್ಟ್ರೇಷನ್ ಮಾಡಿಸಿದ್ದು, ನಮ್ಮ ರಿಜಿಸ್ಟ್ರೇಷನ್ ಎಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ. ಈಗ 2ನೇ ಸರಿ ನಾವು ಕ್ಯೂರಲ್ಲಿ ನಿಂತಿದ್ದೀವಿ. ನಾವು ನಾನು ವೃತ್ತಿಯಲ್ಲಿ ಲಾಯರ್ ಕೆಲಸ ಮಾಡಿಕೊಂಡು ಇದನ್ನು ಮಾಡಬೇಕು ಅಂದ್ರೆ ಹಿಂಸೆ ಆಗಿದೆ. ದಯವಿಟ್ಟು ಇನ್ನೊಂದು ಸಿಸ್ಟಮನ್ನು ಮಾಡಿಸ್ಕೊಡಿ, ಆದಷ್ಟು ರೈತರಿಗೆ ಅನುಕೂಲ ಆಗಿ ಮಾಡಿಕೊಡಿ. ಮತ್ತು ಏನು ಬೇರೆ ಹೆಸರಲ್ಲಿ ಕೊಬ್ಬರಿ ಬಿಡ್ತಾ ಇದ್ದಾರೆ ಅವೆಲ್ಲ ಒಂದು ಸ್ವಲ್ಪ ಅವಾಯ್ಡ್ ಮಾಡಿ, ಇದ್ರ ಬಗ್ಗೆ ತನಿಖೆ ತಗೋಬೇಕು ಅಂತ ಕೇಳ್ಕೊಳ್ತೀವಿ. ಆಮೇಲೆ ಟೋಕನ್ ಕೊಡಿದ್ರೆ ಅದು ಕೊಡ್ತಾ ಇಲ್ಲ, ರೈತರು ನಿಲ್ಲ ಕಾಯ್ತಾ ಇಲ್ಲ ಬಿಸ್ತಲ್ಲಿ. ಅಧಿಕಾರಿಗಳು ಯಾವುದೇ ಇದು ಮಾಡ್ತಾ ಇಲ್ಲ. ಏನು ಸಮಸ್ಯೆ ಆಗುತ್ತೆ? ಅದು ಕೊಬ್ಬರಿ ಪರ್ಮಿಟ್ ಕೊಡಕ್ಕೆ ಸರ್, ರಿಜಿಸ್ಟ್ರೇಷನ್ ಮಾಡಕ್ಕೆ ಸಿಕ್ಕಾಡ ರಶ್. ಏನ್ ಮಾಡ್ಬೇಕಂತ 2-3 ಕೌಂಟರ್ ಮಾಡ್ಬೇಕಾ? ಒಂದೇ ಲ್ಯಾಪ್ಟಾಪ್ ಇರೋದು. ಇವ್ರು ಏನು ಅಧಿಕಾರಿಗಳು ಏನು ಹೇಳಿದ್ರು, ಹೋಸಲ್ನ ಇದೇ ರೀತಿ ಮಾಡಿದ್ರು, ಈ ಸಲ ಒಂದೇ ಲ್ಯಾಪ್ಟಾಪ್ ಮಾಡಿಕೊಂಡು 2-3 ಮಾಡಿದ್ರೆ ಜನ ಅಲ್ಲಿ ಆಯ್ತದ. ರಸ್ ಆಗಿರಕ್ಕಿಲ್ಲ, ಒಂದಕ್ಕೆ ಓಪನ್ ಆಗೋದು, ಇನ್ನೊಂದಕ್ಕೆ ಮಲ್ಟಿಪಲ್ ಲಾಗಿನ್ ಕೊಟ್ಟಿಲ್ಲ, ಬರೋದು ಇಲ್ಲ. ಮಲ್ಟಿಪಲ್ ಲಾಗಿನ್ ಆಪ್ಷನ್ ಇಲ್ಲ. ಮತ್ತೆ ಇಷ್ಟು ಜನ ಇದೆಲ್ಲ ಸಂಜೆವರೆಗೂ ಮಾಡ್ತೀರಾ? ನಾವು ಬೆಳಿಗ್ಗೆ 8 ಗಂಟೆಯಿಂದ ಸರ್ವರ್ ಓಪನ್ ಆಗುತ್ತೆ, 6 ಗಂಟೆಗೆ ಕ್ಲೋಸ್ ಆಗುತ್ತೆ. 8 ಗಂಟೆಯಿಂದ 6 ಗಂಟೆವರೆಗೂ ಕೆಲಸ ಮಾಡ್ತೀವಿ. ಕೊಡ್ತೀವಿ, ಯಾರು ಮಿಸ್ ಆಗಲ್ಲ. ಕೊಬ್ಬರಿ ಮಾರಾಟ ಮಾಡುವ ವರ್ತಕರು ರೈತರ ಹೆಸರಿನಲ್ಲಿ ಕೊಬ್ಬರಿ ಖರೀದಿ ಕೇಂದ್ರದಲ್ಲಿ ಹೆಸರನ್ನು ನೋಂದಾಯಿಸುತ್ತಿರುವುದರಿಂದ ಕೊಬ್ಬರಿ ಮಾರಾಟ ಮಾಡುವ ರೈತರ ಸಂಖ್ಯೆಯೂ ದಿಢೀರ್ ಹೆಚ್ಚಾಗಿದೆ. ಕೆಆರ್ ಪೇಟೆ ಎಪಿಎಂಸಿ ಆಭರಣದಲ್ಲಿ ಸ್ಥಾಪಿಸಿರುವ ಕೊಬ್ಬರಿ ಖರೀದಿ ಕೇಂದ್ರದ ನೋಂದಣಿ ಶಾಖೆಯಲ್ಲಿ ರೈತರು ತಮ್ಮ ಹೆಸರು ನೋಂದಾಯಿಸಲು 45 ದಿನಗಳ ಅವಕಾಶವಿದೆ. ಆದ್ದರಿಂದ ಯಾರೂ ಆತಂಕಕ್ಕೆ ಒಳಗಾಗುವುದು ಬೇಡ ಎಂದು ರಾಜ್ಯ ಸಹಕಾರ ಮಾರಾಟ ಮಂಡಳಿ ನಿರ್ದೇಶಕ ಎಸ್.ಎಲ್. ಮೋಹನ್ ಮನವಿ ಮಾಡಿದ್ದಾರೆ. ಕೃಷ್ಣರಾಜಪೇಟೆ ತಾಲೂಕಿನ ವ್ಯಾಪ್ತಿಯಲ್ಲಿ ತೆಂಗು ಬೆಳೆದಿರುವ ರೈತರ ಹೆಸರನ್ನು ಕಡ್ಡಾಯವಾಗಿ ಫ್ರೂಟ್ಸ್ ಐಡಿ ಲಾಗಿನ್ನಲ್ಲಿ ನೋಂದಾವಣಿ ಮಾಡಲಾಗುವುದು. ರೈತ ಬಾಂಧವರು ತಮ್ಮ ಹೆಸರನ್ನು ನೋಂದಾಯಿಸಲು ಅಥವಾ ಕೊಬ್ಬರಿ ಮಾರಾಟ ಮಾಡಲು ದಳ್ಳಾಳಿಗಳು ಸೇರಿದಂತೆ ಯಾವುದೇ ಮಧ್ಯವರ್ತಿಗಳನ್ನು ಆಶ್ರಯಿಸಬಾರದು ಎಂದು ಎಸ್.ಎಲ್. ಮೋಹನ್ ಮನವಿ ಮಾಡಿದ್ದಾರೆ. ಪ್ರಸ್ತುತ ಕೆಆರ್ ಪೇಟೆ ತಾಲೂಕಿನ ಕೆಆರ್ ಪೇಟೆ ಮತ್ತು ಕಿಕ್ಕೇರಿಯಲ್ಲಿ ಕೊಬ್ಬರಿ ಮಾರಾಟಕ್ಕೆ ರೈತರ ಹೆಸರುಗಳನ್ನು ನೋಂದಣಿ ಮಾಡಲಾಗುತ್ತಿದೆ. ಕೊಬ್ಬರಿ ಮಾರಾಟ ಖರೀದಿ ಫ್ರೂಟ್ ಐಡಿಯಲ್ಲಿ ರೈತರ ಹೆಸರು ನೋಂದಾಯಿಸಲು ನೆಟ್ವರ್ಕ್ನಲ್ಲಿ ಒತ್ತಡ ಇರುವುದರಿಂದ ರೈತರ ಹೆಸರನ್ನು ನೋಂದಾಯಿಸಲು ಸ್ವಲ್ಪ ತಡವಾಗುತ್ತಿದೆ. ಆದ್ದರಿಂದ ರೈತ ಬಾಂಧವರು ಸಹಕರಿಸಬೇಕು ಎಂದು ರಾಜ್ಯ ಸಹಕಾರ ಮಾರಾಟ ಮಂಡಲದ ಅಧಿಕಾರಿ ಶೀಲಾ ಮನವಿ ಮಾಡಿದ್ದಾರೆ. ವರದಿ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ.